ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಹಾಲಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ವಿರುದ್ಧ ಅವಿಶ್ವಾಸ ಮಂಡನೆ. ಬಸವಣ್ಣಪ್ಪ ಕಲಶೆಟ್ಟಿ, ಎಸಿ ಲಿಂಗಸೂರು. ಮಸ್ಕಿ ತಾಲೂಕು ಹಾಲಾಪುರ ಗ್ರಾಮ ಪಂಚಾಯತಿ ಹಲವಾರು ತಿಂಗಳಿನಿಂದ ಅಧ್ಯಕ್ಷೆ ಮತ್ತು ಸದಸ್ಯರ ಮಧ್ಯದ ನಡುವೆ ಹೊಂದಾಣಿಕೆ ಕೊರತೆ, ತಿಕ್ಕಾಟ, ಗದ್ದಲ ಮತ್ತಿತರ ವಿಷಯಕ್ಕೆ ಇಂದು ತೆರೆ ಬಿದ್ದಿದ್ದು, ಅದಕ್ಕಾಗಿ ಒಂದು ಬಣದ ಸದಸ್ಯರು ಈಗಿರುವ ಅಧ್ಯಕ್ಷೆಯ ವಿರುದ್ಧ ಅವಿಶ್ವಾಸಕ್ಕೆ ಮಾಡಬೇಕೆಂದು ನಿರ್ಣಯಿಸಿದ್ದರು. ಅದರಂತೆ ಇಂದು ನಡೆದ ಪರಿಶಿಷ್ಟ ಪಂಗಡ ಮಹಿಳಾ ಮೀಸಲಾತಿ ಅಧ್ಯಕ್ಷೆ ಮಂಜಮ್ಮ ಗಂಡ ಮೋನೇಶ್ ತುಗ್ಗಲ್ದಿನಿ ಇವರ ವಿರುದ್ಧ ಅವಿಶ್ವಾಸ ಮಂಡನೆ ನಡೆಯಿತು ಎಂದು ಲಿಂಗಸೂರು ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಲಶೆಟ್ಟಿ ತಿಳಿಸಿದರು. ಒಟ್ಟು ಪಂಚಾಯಿತಿಯಲ್ಲಿ 26 ಸದಸ್ಯರ ಸಂಖ್ಯಾಬಲದಲ್ಲಿ ಇಂದು ನಡೆದ ಅಧ್ಯಕ್ಷೆ ವಿರುದ್ಧದ ಅವಿಶ್ವಾಸ ಮಂಡನೆ ವೇಳೆಯಲ್ಲಿ 21 ಜನ ಸದಸ್ಯರು ಹಾಜರಾಗಿ ತಮ್ಮ ಅವಿಶ್ವಾಸಕ್ಕೆ ಒಪ್ಪಿಗೆ ಸೂಚಿಸುವ ಮೂಲಕ ನಿರ್ಣಯವನ್ನು ಮಂಡಿಸಿದರು. ಹೀಗಾಗಿ ಇವತ್ತೇ ವರದಿಯನ್ನು ಮುಂದಿನ ಕ್ರಮಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡುತ್ತೇನೆ ಎಂದು ಸಹಾಯಕ ಆಯುಕ್ತರಾದ ಬಸವಣ್ಣಪ್ಪ ಕಲಶೆಟ್ಟಿ ಹೇಳಿದರು. ಒಟ್ಟಾರೆ ಹಾಲಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ವಿಷಯ ಮತ್ತಷ್ಟು ತೊಂದರೆಗೆ ಸಿಲುಕಿರುವ ಪರದಾಟ ಕಂಡುಬಂದಿದ್ದು, ಮುಂದಿನ ದಿನಗಳಲ್ಲಿ ಮತ್ತೆ ಯಾರು ಹೊಸದಾಗಿ ಅಧ್ಯಕ್ಷರನ್ನಾಗಿ ಮಾಡುವಲ್ಲಿ ಸದಸ್ಯರ ಒಮ್ಮತ ಯಾರ ಕಡೆ ಎನ್ನುವುದೇ ಕುತೂಹಲ ಸಂಗತಿಯಾಗಿದ್ದು, ಇನ್ನೊಂದು ಕಡೆ ಸಾರ್ವಜನಿಕರು ಆಡಳಿತಕ್ಕೆ ಕತ್ತರಿ ಬೀಳುತ್ತದೆ. ಇದರಿಂದ ಅಭಿವೃದ್ಧಿ ಹೇಗೆ ಸಾಧ್ಯ ಎನ್ನುವುದು ಜನರ ಮನದಾಳದ ಮಾತಾಗಿದೆ. ಈಗ ಜಿಲ್ಲಾಧಿಕಾರಿಗೆ ಇವತ್ತೇ ಕಳಿಸ್ತೀವಿ. ಅವರೊಂದು ಡೇಟ್ ಅವರು ತಹಸೀಲ್ದಾರಿಗೆ ಅಥವಾ ಕನ್ಸರ್ನ್ ಅವರಿಗೆ ಕಳಿಸ್ತಾರೆ ಅಥವಾ ಇಒ ಮಾಡ್ತಾರೆ. ಯೂಶಲಿ ಅಧ್ಯಕ್ಷ ಎಲೆಕ್ಷನ್ ಮಾಡಿ ಅಂತ ಹೇಳ್ತಾರೆ. ಆ ಡೇಟ್ ಬಂದಾಗ ಇಒ 7 ದಿನ ನೋಟಿಸ್ ಕೊಡ್ತಾರೆ. ಅದು ಸರ್ ಈಗ ಅವಿಶ್ವಾಸ ಆಯ್ತು ಸರ್, ಹಾಗೆ ನಿರ್ಣಯ ಆಗಿದೆ. ಅಂದರೆ ಅಧ್ಯಕ್ಷರ ಏನೋ ವಿರುದ್ಧವಾಗಿ ನಿರ್ಣಯ ಆಗಿದೆ. ಉಪಾಧ್ಯಕ್ಷ ಅಲ್ಲ ಸರ್, ಅಧ್ಯಕ್ಷ ಅಷ್ಟೇ ಸರ್. ಉಪಾಧ್ಯಕ್ಷೆ ರಿಕ್ವೆಸ್ಟ್ ಬರೀ ಅಧ್ಯಕ್ಷರ ವಿರುದ್ಧ. ಓಕೆ ಸರ್. ನಡೀತಾ ಇರ್ತದೆ. ಕಾರಣ ಅಂದ್ರೆ ಅದು ತನಿಖೆ ಬೇರೆ. ತನಿಖೆ ಅಂತಲ್ಲ, ಇವರು ಎಲ್ಲಾ ಸದಸ್ಯರು 50% ಹೆಚ್ಚು ಬಂದು ನಮಗೆ ಇದು ಕೊಟ್ಟಾಗ ನಾವು